ಮಟನ್ ಬಿರಿಯಾನಿ. ನಿಮ್ಮ ಆಸೆ ನೆರವೇರಲೇಬಾರದು ಅಂತಾನೆ ನಾನು ಹೇಳ್ತೀನಿ. ಅದಕ್ಕೆ ಅದು ಹೇಳಿರೋದು. ಎಲ್ರಿಗೂ ನಮಸ್ಕಾರ. ಮತ್ತೆ ಬನ್ನ ಇವನಿಗೆ ಯಾರು ಮಾತಾಡಿದ್ರು ಅಂತ ಸಸಾರಾಗಿದೆ ಇವನಿಗೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಮಗೂ ಗೊತ್ತು ಕನ್ನಡಿಗರಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ. ಆದ್ರೆ ಏನ್ ಮಾಡೋದು, ಕ್ಯಾಲೆಂಡರ್ ಚೇಂಜ್ ಆಗಿದೆ. 2023 ಇಂದ 2024ಗೆ ಕ್ಯಾಲೆಂಡರ್ ಚೇಂಜ್ ಆಗಿರೋದ್ರಿಂದ ಹೊಸ ವರ್ಷ ಅಂತಾನೆ ಅನ್ಕೊಂಡಿದೀನಿ. ಹಾಗೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮಾತಾಡು. ನಾನು ಹೇಳ್ತೀನಿ ಕೇಳಿಸ್ಕೊ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಮುಖ್ಯ ವಿಷಯಕ್ಕೆ ಬರಲ್ಲ. ಹೊಸ ವರ್ಷಕ್ಕೆ ಎಲ್ಲರೂ ಹೊರಗಡೆ ಹೋಗಿ ಪಾರ್ಟಿ ಮಾಡ್ತಾರೆ. ಆದ್ರೆ ನಾವು ಮನೇಲೆ ಇದ್ದು ನಾವೇ ಅಡ್ಗೆ ಮಾಡಿ ಅದ್ರ ಜೊತೆಗೆ ಬಿಗ್ ಬಾಸ್ ನೋಡ್ಕೊಂಡು ನಾವು ಇಲ್ಲೇ ಪಾರ್ಟಿ ಮಾಡ್ತಾ ಇದೀವಿ. ಹೊಸ ವರ್ಷಕ್ಕೆ ನಾವ್ ಏನೇನ್ ಸ್ಪೆಷಲ್ ಮಾಡಿದೀವಿ ಅಂದ್ರೆ, ನ್ಯೂ ಇಯರ್ಗೆ ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂದ್ರೆ ಟನ್ ಟಡಾನ್. ನಾವು ಕೇಕ್ ನ ತಂದಿದೀವಿ. ಕೇಕು 12 ಗಂಟೆಗೆ ಕಟ್ ಮಾಡ್ತೀವಿ. ಅದಾದ್ಮೇಲೆ ವಾಟರ್ ಮಿಲನ್ ಜ್ಯೂಸ್ ಮಾಡಿದೀವಿ, ಜಾಮೂನ್ ಮಾಡಿದೀವಿ. ಇದಾದ್ಮೇಲೆ ಮೇಯ್ನ್ ಆಗಿದ್ದು ಮಟನ್ ಬಿರಿಯಾನಿ, ಅದಕ್ಕೆ ಮೊಸರು ಗೊಜ್ಜು, ಲೆಗ್ ಪೀಸು, ಅದಾದ್ಮೇಲೆ ಕಬಾಬು, ಇದು ಕ್ರಿಸ್ಪಿ ಚಿಕನ್ ಅಂತ ಮಾಡಿರೋದು, ಅದಾದ್ಮೇಲೆ ಇದು ಚಿಕನ್ ಪಕೋಡ, ಮಟನ್ ಗ್ರೇವಿ, ಪರೋಟ, ಲಿಂಬೆಹಣ್ಣು ಮತ್ತೆ ಸೌತೆಕಾಯಿ. ಇಷ್ಟರಲ್ಲಿ ನಾನು ಯಾವ್ದಾದ್ರು ಮಾಡಿದ್ದೀನಿ ಅಂತಂದ್ರೆ ಈ ಲೆಗ್ ಪೀಸು, ಕಬಾಬು, ಕ್ರಿಸ್ಪಿ ಚಿಕನ್ನು, ಚಿಕನ್ ಪಕೋಡ ಮತ್ತೆ ಇದೊಂದು ಫಿಶ್ ಫ್ರೈ ಇಷ್ಟು ನಾನು, ಮತ್ತೆ ಜಾಮೂನು ಮತ್ತೆ ವಾಟರ್ ಮಿಲನ್ನು ನಾನು ಮಾಡಿರೋದು. ನನ್ನ ಹೆಂಡತಿ ಮಟನ್ ಬಿರಿಯಾನಿ, ಮೊಸರು ಗೊಜ್ಜು, ಆಮೇಲೆ ಮಟನ್ ಮಸಾಲ ಮಾಡಿರೋದು, ಪರೋಟ ತಂದಿರೋದು, ಅದಾದ್ಮೇಲೆ ಕೇಕುವೆ ತಂದಿರೋದು. ಸೊ ಶುರು ಹಚ್ಕೊಳ್ಳೋಣ ಬನ್ನಿ. ಈ ಬಾಡಿಗೆ 3 ವರ್ಷ ಅನ್ನ ಇಳಿಸ್ತಾ ಇದ್ದೀರಲ್ಲ, ಬೆಳಗ್ಗೆ ಎದ್ದೇಟ್ಗೆ 5 4 3 2 1 ಹ್ಯಾಪಿ ನ್ಯೂ ಇಯರ್. ಕೊನೆಗೂ 2023 ಮುಗೀತು. 24ಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಬೇಬಿ, ಇವಾಗ ನೀನು ಹೇಳು, 2024ಕ್ಕೆ ನಿನ್ನ ಎಕ್ಸ್ಪೆಕ್ಟೇಷನ್ಸು, ಆಸೆಗಳು ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ಯಾ ಹೇಳು. 2024ಕ್ಕಲ್ಲ, ಇಡೀ ವರ್ಷ ಅಂದರೆ ನಾವು ಎಷ್ಟು ವರ್ಷ, ಇನ್ನು 100 ವರ್ಷ ಅಂತ ನಾನು ಅನ್ಕೊಂತೀನಿ. ಇನ್ನು 100 ವರ್ಷ, ಎಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ಕೂಡ ಇಬ್ಬರು ಖುಷಿಯಾಗಿ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಹೇಳೋದು. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರ್ಬೇಕು. ಹಾಗೆ ನಮ್ಮಿಬ್ರು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್, ಇನ್ನೇನಿಲ್ಲ ಎಕ್ಸ್ಪೆಕ್ಟೇಷನ್. ಇಷ್ಟೇ. ಏನಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ ಏನೇ ಇದ್ರು ನಾನು ಆಲ್ರೆಡಿ ಹೇಳಿರ್ತೀನಿ, ಅದು ನಾನು ಮಾಡೇ ಮಾಡ್ತಾನೆ. ಸೊ ಅಂತ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಇಲ್ಲೇ ಗಾಳ ಆಗ್ತಾವಳೆ ಮಾಡು ಅಂತ ಬಾಯಿ ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳ್ತಾವಳೆ ಅಷ್ಟೇ. ನಂದು ಅಷ್ಟೇ, ಸೇಮ್ ಟು ಸೇಮು. ಇರೋವರೆಗೂ ನೀನು ಖುಷಿಯಾಗಿ ಸಂತೋಷವಾಗಿ ನಗ್ನಗ್ತಾ ಸುಖವಾಗಿ ಬಾಳ್ಬೇಕಂತ ಕಾಮನ್ ಅದು ಆಸೆ. ಅದ್ರ ಜೊತೆ ಫ್ಯಾಮಿಲಿ ಜೊತೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಫ್ರೆಂಡ್ಸ್ ಅನ್ನೋಕ್ಕಿಂತ ನನ್ನ ಫ್ಯಾಮಿಲಿ ಜೊತೆನೇ ನಾನು ಈ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡೋದು, ನನ್ನ ಫ್ರೆಂಡ್ಸ್ಗಳಿಗಿಂತ ಫ್ಯಾಮಿಲಿ ಜೊತೆನೇ ನಾನು ಚೆನ್ನಾಗಿರಬೇಕು ಅಂತ. ಮತ್ತು ಈ ವರ್ಷ 2024ಅಲ್ಲಿ ನನಗೆ ಸುಮಾರು ಆಸೆಗಳಿದೆ. ಏನು ಅಂತಂದರೆ, ನನಗಿನ್ನೂ ಆಪರ್ಚುನಿಟೀಸ್ ಮೂವಿ ಫೀಲ್ಡ್ ಅಥವಾ ಸೀರಿಯಲ್ ಫೀಲ್ಡಲ್ಲಿ ಇನ್ನೂ ಆಪರ್ಚುನಿಟೀಸ್ಗಳು ಬರಬೇಕು ಅಂತ ತುಂಬಾ ಆಸೆ ಇದೆ. ಆಲ್ರೆಡಿ 1 ವರ್ಷ ಆಗ್ತಾ ಬಂತು ನಾನು ಬೆಂಗಳೂರಿಗೆ ಬಂದು. ಒಂದು ಮೂವಿ ಇನ್ನೇನು ರಿಲೀಸಿಂಗಿಗೆ ರೆಡಿ ಇದೆ. ನನ್ನ ಪ್ರಕಾರ 2024ಅಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಶಬಾಷ್ ಬಡ್ಡೆ ಮಗನೇ ಮೂವಿಯಲ್ಲಿ ಸೆಕೆಂಡ್ ಹೀರೋ ಆ್ಯಕ್ಟ್ ಮಾಡಿದ್ದೀನಿ. ಆ ಮೂವಿ ರಿಲೀಸ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಕಾನ್ಫಿಡೆಂಟ್ ಇದೆ. ಐ ಥಿಂಕ್ ಮಾರ್ಚ್ ಆರ್ ಏಪ್ರಿಲ್ ಆ ಟೈಮಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ಇನ್ನೂ ಆಪರ್ಚುನಿಟೀಸ್ಗಳು ಬರಲಿ ಅಂತ ತುಂಬಾ ಆಸೆ ಇದೆ. ಹಾಗೆ 2024ಅಲ್ಲಿ ಇವಳ ಜೊತೆ ಇವಳೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕಂತ ಆಸೆ ಇದೆ. ಅದಕ್ಕೆ ಅದು ಹೇಳಿರೋದು ಹೇಳು. ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕಂತ ಆಸೆ ಇದೆ. ಒಟ್ಟಲ್ಲಿ ಖುಷಿಯಾಗಿ ಚೆನ್ನಾಗಿರ್ಬೇಕು. ಹಾಗೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, 2023ಅಲ್ಲಿ ನೀವು ಯಾವ್ಯಾವ ಕೆಲಸಗಳು, ನಿಮ್ಮ ಆಸೆಗಳು ಯಾವ್ದು ನೆರವೇರಿಲ್ಲ, ಅದು 2024ಅಲ್ಲಿ ನೆರವೇರಲಿ. ಅದು ಒಳ್ಳೆ ವಿಷಯ, ನಿಮ್ಮ ಮನಸ್ಸಲ್ಲಿ ಒಳ್ಳೆ ವಿಷಯಕ್ಕೆ ಈ ಥರ ಅನ್ಕೊಂಡಿದ್ರೆ, ಒಳ್ಳೆ ವಿಷಯ ಏನಾದ್ರು ಇದ್ದರೆ ಅದು ನೆರವೇರಲಿ. ಅದೇನ ಕೆಟ್ಟ ವಿಷಯ ಆಗಿದ್ದರೆ ಈ 2024 ಅಲ್ಲ, ಇಡೀ ಪ್ರಪಂಚ ಪ್ರಳಯ ಆದರೂ ನಿಮ್ಮ ಆಸೆ ನೆರವೇರಲೇಬಾರ್ದು ಅಂತಲೇ ನಾನು ಹೇಳ್ತೀನಿ. ಒಳ್ಳೆ ವಿಷಯ, ಯಾರೇ ಮನಸ್ಸಾರ ಒಂದು ಒಳ್ಳೆ ವಿಷಯ ಇದ್ದರೆ
ಅದು ನೆರವೇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಚೆನ್ನಾಗಿರಿ. ಫ್ಯಾಮಿಲಿಗೆ ಫಸ್ಟು ಇಂಪಾರ್ಟೆನ್ಸ್ ಕೊಡಿ. ಫ್ರೆಂಡ್ಸು ಓಕೆ, ಫ್ರೆಂಡ್ಶಿಪ್ ಇರಲಿ, ಬಟ್ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀನಿ. ಹಾಗೆ ಎಲ್ಲರಿಗೂ ನಮ್ಮಿಬ್ಬರ ಕಡೆಯಿಂದ, ನನ್ನ ಫಾಲೋವರ್ಸಿಗೆ, ಇವಳ ಫಾಲೋವರ್ಸಿಗೆ, ನಮ್ಮ ಸಬ್ಸ್ಕ್ರೈಬರ್ಸಿಗೆ, ಹಾಗೆ ಸಮಸ್ತ ನಾಡಿನ ಜನತೆಗೆ ಹೇಳ ಆ, ವಿಶ್ ಯು ಹ್ಯಾಪಿ ನ್ಯೂ ನ್ಯೂ ಇಯರ್. ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮರೆಯಕ್ಕೆ ಹೋಗ್ಬೇಡಿ. ಇವಳು ಆಲ್ರೆಡಿ ಗಾಳ ಹಾಕಿದಾಳೆ ನನಗೆ. ಈ ವರ್ಷ ಏನೇನಾಗತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.